ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬ ಗ್ರೇಟ್ ವ್ಯಕ್ತಿಯ ಬಗ್ಗೆ, ಗ್ರೇಟ್ ಪರ್ಸನಾಲಿಟಿಯ ಬಗ್ಗೆ ಮಾತಾಡೋದಕ್ಕೆ ಬಯಸ್ತೇನೆ. ನಮ್ಮ ಬದುಕಿನಲ್ಲಿ ನಾವು ಅನೇಕ ಜನರನ್ನು ಮೀಟ್ ಆಗ್ತೇವೆ, ಅವರ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ತೇವೆ, ಫ್ರೆಂಡ್ಶಿಪ್ ಆಗ್ತದೆ. ಆದರೆ ಎಲ್ಲರನ್ನು ನಮಗೆ ಗ್ರೇಟಾಗಿ ಎಲ್ಲರೂ ಕಾಣಿಸೋದಿಲ್ಲ. ಕೆಲವರು ಮಾತ್ರ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಅಚ್ಚಳಿದೆ ಉಳಿತಾರೆ. ಆ ರೀತಿಯ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಮಾತಾಡೋದಕ್ಕೆ ಬಯಸ್ತೇನೆ ಇವತ್ತಿನ ವಿಡಿಯೋದಲ್ಲಿ. 2009ರಲ್ಲಿ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. 2009ರಲ್ಲಿ ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮನಾಳಕ್ಕೆ ಗೌರ್ಮೆಂಟ್ PU ಕಾಲೇಜ್ ಇಲ್ಲಿಗೆ ಇಂಗ್ಲೀಷ್ ಲೆಕ್ಚರರ್ ಆಗಿ ಹೋದೆ. ಅವತ್ತು ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತೇನೆ. ಆ ಸಮಯದಲ್ಲಿ ಫ್ಲಡ್ಸ್ ಎಲ್ಲ ಬಂದು, ಪ್ರವಾಹ ಬಂದು ಅಲ್ಲೆಲ್ಲ ಮುಳುಗಿ ಹೋಗಿತ್ತು. ನಾನು ನನ್ನ ಫ್ರೆಂಡ್ ಜೊತೆಗೆ ಅಲ್ಲಿ ರೀಚ್ ಆದಾಗ, ನಾನು ಡ್ಯೂಟಿಗೆ ರಿಪೋರ್ಟ್ ಮಾಡೋದಕ್ಕೆ ರೀಚ್ ಆದಾಗ ಸಂಜೆ ಆಗಿತ್ತು. ಆವತ್ತು ಪ್ರಿನ್ಸಿಪಲ್ ಆವತ್ತು ಇರಲಿಲ್ಲ. ಅಲ್ಲಿ ಹೈಸ್ಕೂಲ್ HM ಹೊಸಮನಿ ಸರ್ ಅಂತ ಇದ್ದರು. ಅವರು ನನ್ನನ್ನು ಡ್ಯೂಟಿಗೆ ಜಾಯಿನ್ ಮಾಡಿಸ್ಕೊಂಡ್ರು. ಅನಂತರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆಗಲೇ ನಮ್ಮ ಪ್ರಿನ್ಸಿಪಲ್ ಫೋನ್ ಮಾಡಿ, ಮಂಗಳೂರಿಂದ ಬಂದಿದ್ದಾನೆ, ಅವನಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವನಿಗೇನು ತೊಂದರೆ ಆಗಬಾರ್ದು, ಅವ್ನು ಕಂಫರ್ಟೇಬಲ್ ಆಗಿರಬೇಕು ಅಂಥೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಡ್ಯೂಟಿಗೆ ಹೋದೆ. ಬೆಳಿಗ್ಗೆ ಡ್ಯೂಟಿಗೆ ಹೋದಾಗ ನಾನು ಹೋದ ಸಂದರ್ಭದಲ್ಲಿ ಅಲ್ಲಿ ಈ ಸ್ಟೆಪ್ಸ್ ಇರ್ತದಲ್ಲ, ಆ ಸ್ಟೆಪ್ಸಲ್ಲಿ ಒಂದೆರಡು ಬಟನ್ ಎಲ್ಲ ತೆಗೆದು ಒಬ್ಬರು ಸ್ಟೆಪ್ಸಲ್ಲಿ ಹೀಗೆ ಮಲ್ಕೊಂಡಿದ್ರು. ಆವಾಗ ನಾನು ಅಲ್ಲಿ ಹೋದಾಗ ಹಿಂದಿನ ದಿನ ನಾನು ಪರಿಚಯ ಮಾಡಿಕೊಂಡಂಥ ಪಿಯೋನಲ್ಲಿದ್ದರು. ಅವ್ರಿಗೆ ವಯಸ್ಸಾಗಿತ್ತು, ಕಟ್ಯಪ್ಪ ಅಂತೇಳಿ ಅವರ ಹೆಸರು. ಅವರೊಂದು ಕೊಡ ಹಿಡ್ಕೊಂಡು ಅಲ್ಲಿ ನಿಂತಿದ್ದರು. ಈ ವ್ಯಕ್ತಿ ಹೀಗೆ ಸ್ಟೆಪ್ಸಲ್ಲಿ ಹೀಗೆ ಕೂತಿದ್ದಾರೆ, ಈ ಥರ ಹೊರಗೆ ಕೂತ್ಕೊಂಡಿದ್ದಾರೆ, ಬಟನ್ ಎಲ್ಲ ತೆಗೆದಿದ್ದಾರೆ. ಇವರನ್ನು ನೋಡಿದಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯಿತು. ನಾನು ಕಟ್ಯಪ್ಪನವ್ರ ಹತ್ರ ಕೇಳಿದೆ, ಕಟ್ಯಪ್ಪನವರೇ, ಪ್ರಿನ್ಸಿಪಲ್ ಎಲ್ಲಿದ್ದಾರೆ ಅಂತ. ನಿಜವಾಗಿಯೂ ಹೇಳ್ಬೇಕಂದ್ರೆ ಪ್ರಿನ್ಸಿಪಲ್ ಬೇರೆ ಅಲ್ಲ, ಇಲ್ಲಿ ಕೂತಿರುವಂಥ ವ್ಯಕ್ತಿಯೇ ಪ್ರಿನ್ಸಿಪಲ್. ಅದು ನನಗೆ ಗೊತ್ತಿರಲಿಲ್ಲ. ಆವಾಗ ಈ ಬಟನ್ ಎಲ್ಲ ಬಿಚ್ಚಿ ಕೈ ಹೀಗಿಟ್ಟು ಹೊರಗೆ ಮಲಗಿದಂಥ ಸ್ಥಿತಿಯಲ್ಲಿದ್ದಂಥ ಈ ಪ್ರಿನ್ಸಿಪಲ್ ನನಗೆ ಕೇಳ್ತಾರೆ, ಏನಪ್ಪ ನಾನೇ ಪ್ರಿನ್ಸಿಪಲ್, ಗೊತ್ತಾಗಲ್ವಾ, ಮಲ್ಕೊಂಡೇ ಇದ್ದರೆ ಈ ಥರ ಇದ್ದರೆ ಏನು ಪ್ರಿನ್ಸಿಪಲ್ ಅಲ್ವಾ ಅಂತ ಕೇಳಿದರು. ನನಗೆ ನಿಜವಾಗಿ ಆಶ್ಚರ್ಯ ಆಯಿತು, ಒಂದು ರೀತಿಯಲ್ಲಿ ಭಯ ಕೂಡ ಆಯಿತು. ಯಾಕಂದರೆ ನಾನು ವರ್ಕ್ ಮಾಡುವಂಥದ್ದು ಅವರ ಅಂಡರಲ್ಲಿ. ಆನಂತರ ನಾವು ಕ್ಲೋಸ್ ಆಗಿಬಿಟ್ವಿ. ನನಗೆ ತುಂಬ ಕಿವಿ ಮಾತನ್ನು ಹೇಳಿದರು, ಇಲ್ಲಿ ಹೇಗಿರಬೇಕು, ಈ ಊರಲ್ಲಿ ನೀನು ಸಕ್ಸಸ್ಫುಲ್ ಆಗಬೇಕಂತ ಹೇಳಿದರೆ ನೀನು ಹೇಗೆ ಇರಬೇಕು, ಎಲ್ಲ ಕಿವಿ ಮಾತನ್ನು ಹೇಳಿದರು. ಆಮೇಲೆ ಅವ್ರು ಹೇಳಿದರು, ಇಫ್ ಯು ಟೀಚ್ ದೆಮ್ ವೆಲ್ ದೇ ವಿಲ್ ಸೆಲ್ಯೂಟ್ ಯು ಆ್ಯಂಡ್ ದೇ ವಿಲ್ ನೆವರ್ ಫರ್ಗೆಟ್ ಯು ಯುವರ್ ಸ್ಟೂಡೆಂಟ್ಸ್ ಅಂತ ಹೇಳಿದರು. ಅದು ನಿಜವಾಗಿಯೂ ಸತ್ಯ. ಆನಂತರ ಈ ಪ್ರಿನ್ಸಿಪಲ್ ಬಗ್ಗೆ ದಿನ ಕಳೆದಂತೆ ನನಗೆ ಒಂದೊಂದೇ ವಿಷಯ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಅವರ ಹೃದಯ ವಿಶಾಲತೆ ಎಷ್ಟು ಇತ್ತು ಅಂತ ಹೇಳಿದರೆ, ನನ್ನ ಜೀವನದಲ್ಲಿ ಇನ್ನೊಮ್ಮೆ ಆ ರೀತಿಯ ಪ್ರಿನ್ಸಿಪಲನ್ನು ನಾನು ನೋಡ್ತೇನಾ ಎನ್ನುವಂಥದ್ದು ನನಗಂತೂ ಡೌಟ್. ನಾನು ಹಲವಾರು ಪ್ರಿನ್ಸಿಪಲ್ಗಳ ಕೆಳಗೆ ಕೆಲಸ ಮಾಡಿದ್ದೇನೆ, ಆದರೆ ಅವರಂಥ ಪ್ರಿನ್ಸಿಪಲ್ ಮಾತ್ರ ಯಾರು ಕೂಡ ಸಿಗೋದಕ್ಕೆ ಚಾನ್ಸೇ ಇಲ್ಲ, ಇನ್ಕಂಪ್ಯಾರೇಬಲ್. ಅದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಅವರು ಸಂಡೇ ಅವರ ಇಕನಾಮಿಕ್ಸ್ ಸಬ್ಜೆಕ್ಟ್ ಮತ್ತು ಇಂಗ್ಲೀಷ್ನಲ್ಲಿ ತುಂಬ ಫ್ಲೂಯೆಂಟ್ ಆಗಿದ್ದರು. ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಯಿದ್ರು. ಅವರು ಸಂಡೇ ನಾನು ಅಲ್ಲೇ ರೂಮಲ್ಲಿ ಇದ್ದ ಕಾರಣ ನನ್ನನ್ನು ಬರೋದಕ್ಕೆ ಹೇಳ್ತಾಯಿದ್ರು, ಸಂಡೇ ಬಂದುಬಿಡು. ನಾನು ಕೀಸೆಲ್ಲ ನಾನೇ ಇಟ್ಕೊಳ್ತಿದ್ದೆ, ನಾನು ಹೋಗ್ತಿದ್ದೆ. ಹೋದಾಗ ಅವರು ಸಂಡೇ ಮಕ್ಕಳಿಗೆ ಕ್ಲಾಸ್ ಆಗ್ತಾಯಿದ್ರು, ಯಾಕೆಂದರೆ ತಗೊಳ್ತಾಯಿದ್ರು. ಉಳಿದ ದಿನಗಳಲ್ಲಿ ನಾವೇ ಕ್ಲಾಸ್ ತಗೊಳ್ಳೋದ್ರಿಂದ ಅವರಿಗೆ ಕ್ಲಾಸ್ ತಗೊಳ್ಳೋದಕ್ಕೆ ಅವಕಾಶವೂ ಇರಲಿಲ್ಲ. ಸಂಡೇ ಮಕ್ಕಳನ್ನು ಬರೋದಕ್ಕೆ ಹೇಳಿ ಪಾಠ ಮಾಡ್ತಾಯಿದ್ರು. ಪಾಠ ಮಾಡಿದ ಮೇಲೆ ಎಲ್ಲ ಮಕ್ಕಳಿಗೆ ಟಿಫಿನ್ ವ್ಯವಸ್ಥೆ ಮಾಡಿಕೊಡೋದು, ಅವರಿಗೆ ಟೀ ತರಿಸಿಕೊಡುವಂಥದ್ದು. ಇದನ್ನು ಯಾವ ಕಾಲೇಜಿನಲ್ಲಿ ಯಾರೂ ಕೂಡ ಮಾಡಲ್ಲ, ನಾನು ಕೂಡ ಮಾಡಿಲ್ಲ, ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟೊಂದು ಜನರಸ್ ಅವರು. ಇಷ್ಟು ಮಾಡಿದ ತಕ್ಷಣ ಒಬ್ಬ ಗ್ರೇಟ್ ಅಂತ ಅನಿಸ್ಕೊಳ್ಳೋದಿಲ್ಲ, ಆದರೆ ಅವರು ಎಲ್ಲ ವಿಷಯಗಳಲ್ಲಿ ಮಕ್ಕಳಿಗೆ ಎಂಕರೇಜ್ ಮಾಡುವವರು. ಆಮೇಲೆ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡೋದಕ್ಕೆ ಅವರು ಮುಂದೆ ಬರ್ತಾಯಿದ್ರು, ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಾ ಇರಲಿಲ್ಲ. ಈ ತಳ್ವಾರ್ ಸರ್ ಅಂತೇಳಿ ಅವರ ಹೆಸರು, KB ತಳ್ವಾರ್ ಅಂತೇಳಿ. ಇವರು ಬೆಳಿಗ್ಗೆ ಡ್ಯೂಟಿಗೆ ಬರುವಂಥದ್ದೇ ಒಂದು ಆಶ್ಚರ್ಯ. ಅವರು ಡ್ಯೂಟಿಗೆ ಬರೋದು ಎಷ್ಟೊತ್ತಿಗೆ ಅಂತ ನೀವು ಕೇಳಿದರೆ, ಅವರು ಬರುವಂಥದ್ದು 6:30-7 ಗಂಟೆಗೆ ಕಾಲೇಜಿಗೆ ಬರ್ತಾಯಿದ್ರು. 7 ಗಂಟೆಗೆ ಕಾಲೇಜಿಗೆ ಬಂದರೆ ಫಸ್ಟ್ ಕೆಲಸ ಅವರು ಏನು ಮಾಡೋದು ಅಂತ ಹೇಳಿದರೆ, ಟಾಯ್ಲೆಟಿಗೆ ಹೋಗಿ ನೀರು ಹಾಕಿ ಟಾಯ್ಲೆಟನ್ನು ತೊಳಿತಾಯಿದ್ರು. ಇದನ್ನು ಕಂಡಂಥ ನನಗೆ ಆಶ್ಚರ್ಯ ಆಯಿತು. ಒಬ್ಬರು ಪ್ರಿನ್ಸಿಪಲ್ ಆಗಿದ್ದುಕೊಂಡು ಈ ಕೆಲಸವನ್ನು ಮಾಡ್ತಾರಲ್ಲ. ಆನಂತರ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ನಾನು ಬೆಳಿಗ್ಗೆ ಹೋಗಿ ಅಲ್ಲಿ ಟಾಯ್ಲೆಟನ್ನು ತೊಳೆಯುವಂಥ ಕೆಲಸವನ್ನು ನಾನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಅಗರಬತ್ತಿಯನ್ನು ಹಚ್ಚಿ
ಅಲ್ಲಿ ಇಟ್ಟು ಅವತ್ತು ಅವರ ಕೆಲಸವನ್ನು ಸ್ಟಾರ್ಟ್ ಮಾಡುವವರು. ಆಮೇಲೆ ಎಲ್ಲವೂ ಪರ್ಫೆಕ್ಟಾಗಿ ಕೆಲಸವನ್ನು ಮಾಡುವವರು ಮತ್ತು ತುಂಬ ಇಫೆಕ್ಟಿವ್ ಅಡ್ಮಿನಿಸ್ಟ್ರೇಟರ್, ಅದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಈ ತಳ್ವಾರ್ ಸರ್ ಅವರ ಬಗ್ಗೆ ಇನ್ನೂ ಹೇಳಬೇಕಂತ ಹೇಳಿದರೆ, ಅವರು ಬಸ್ಸಲ್ಲಿ ಬರ್ತಾಯಿದ್ರು. ಬಸ್ಸಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರು ಹನುಮಸಾಗರದಿಂದ ಹನುಮನಾಳದವರೆಗೆ ಬರಬೇಕಾಗಿತ್ತು. ಈ ಹನುಮಸಾಗರದಿಂದ ಹನುಮನಾಳಕ್ಕೆ ಬರುವಂಥ ಸಂದರ್ಭದಲ್ಲಿ ಬೇರೆ ಕಡೆ ಕೆಲಸ ಮಾಡುವಂಥ ಟೀಚರ್ಸ್ ಆಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಅಥವಾ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವರಲ್ಲಿ ಏನು ಮಾಡ್ತಾಯಿದ್ರು, ಅವರು ಈ ತಳ್ವಾರ್ ಸರನ್ನು ಸ್ವಲ್ಪ ಮಟ್ಟಿಗೆ ಅವರ ಅಡ್ವಾಂಟೇಜ್ ತಗೊಳ್ತಾ ಇದ್ರು. ಅವರು ಹೇಗೆ ಅಂತ ಹೇಳಿದರೆ, ಈ ತಳ್ವಾರ್ ಸರ್ ಸ್ವಭಾವ ಅವರಿಗೆಲ್ಲ ಗೊತ್ತಿತ್ತು, ಎಲ್ಲದಕ್ಕೂ ಖರ್ಚು ಮಾಡುವವರು. ಇವರು ಫ್ರಂಟ್ ಸೀಟಲ್ಲಿ ಕೂತ್ರೆ ಹಿಂದಿನ ಸೀಟ್ಗಳಲ್ಲಿ ಎಲ್ಲ ಇವರು ಹೋಗಿ ಇವರ ಫ್ರೆಂಡ್ಸ್ ಅಥವಾ ಬೇರೆ ಕಡೆ ಕೆಲಸ ಮಾಡುವವರು, ಇವರು ಪರಿಚಯದವರೆಲ್ಲ ಹೋಗಿ ಕೂತ್ಕೊಳ್ತಾ ಇದ್ರು. ಅದು ಯಾಕೆ ಅಂತ ಹೇಳಿದರೆ, ಟಿಕೆಟ್ ಎಲ್ಲ ಇವರೇ ತೆಗಿತಾರೆ ಅಂತೇಳಿ. ಹಾಗೆ ಇವರು 500-1000 ರೂಪಾಯಿ ನೋಟನ್ನು, ಕರೆನ್ಸಿ ನೋಟನ್ನು ಕಂಡಕ್ಟರ್ಗೆ ಕೊಟ್ಬಿಡೋರು. ಎಲ್ಲರೂ ತಗೊಳಪ್ಪ, ಹಿಂದೆ ಎಷ್ಟಿದ್ದಾರೆ ಎಲ್ಲ ಅವರ ಟಿಕೆಟ್ ತಗೋ ಅಂತೇಳಿ. ಇದನ್ನು ತುಂಬ ಚೆನ್ನಾಗಿ ಅವರು ಯೂಸ್ ಮಾಡ್ಕೊಳ್ತಾ ಇದ್ರು, ಇವರ ಇನ್ನಸೆನ್ಸನ್ನು. ಹಾಗೆ ನನಗೆ ಇದನ್ನು ನೋಡಿದಾಗ, ಇದರ ಬಗ್ಗೆ ತಿಳ್ಕೊಂಡಾಗ ನನಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು. ತಳ್ವಾರ್ ಸರಿಗೆ ಇಷ್ಟು ಬುದ್ಧಿವಂತರಿದ್ದಾರೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಆದರೆ ಈ ರೀತಿ ಅವರನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ, ಇದು ಸರಿಯಲ್ಲ ಅಂತ ನನಗೆ ಅನಿಸ್ತು. ಹಾಗೆ ನಾನು ಒಂದು ದಿನ ಅವರ ಚೇಂಬರಿಗೆ ಹೋದೆ, ಧೈರ್ಯ ಮಾಡ್ಕೊಂಡು ಹೋದೆ. ಐ ಮಸ್ಟ್ ಹ್ಯಾವ್ ಸಮ್ ಕರೇಜ್. ಯಾಕಂದರೆ ಅವ್ರ ಜೊತೆ ಮಾತಾಡೋದಕ್ಕೆ ಕರೇಜ್ ಬೇಕು. ಎಲ್ಲ ಪ್ರಿನ್ಸಿಪಲ್ಗಳ ಥರ ಅಲ್ಲ, ಅಲ್ಲಿ ಲೆಕ್ಚರರ್ಸ್ ಕೂಡ ಅಷ್ಟು ಡಿಸ್ಟೆನ್ಸ್ ಇಟ್ಕೊಳ್ತಾ ಇದ್ರು ಅವ್ರ ಜೊತೆ ಮಾತಾಡೋದಕ್ಕೆ, ಅಷ್ಟು ಸ್ಟ್ರಿಕ್ಟ್ ಇದ್ದರು. ನಾನು ಸಣ್ಣ ಹುಡುಗ, ಅವರ ಮಗನ ವಯಸ್ಸು ಅಂತೇಳಿ ನನ್ನ ತುಂಬ ಹತ್ತಿರ ಮಾಡ್ಕೊಂಡಿದ್ರು ಅವರು. ನಾನು ಹೋಗಿ ಹೇಳಿದೆ, ಸರ್ ನಿಮಗೆ ಒಂದು ಮಾತು ಹೇಳಬೇಕು ಸರ್, ದಯವಿಟ್ಟು ಪ್ಲೀಸ್ ಡೋಂಟ್ ಗೆಟ್ ಮಿ ರಾಂಗ್, ಡೋಂಟ್ ಮಿಸ್ಟೇಕ್ ಮೀ. ಏನಪ್ಪ ಹೇಳು ಅಂತಂದರು. ಆವಾಗ ನಾನು ಹೇಳಿದೆ, ಸರ್ ನಿಮ್ಮನ್ನು ತುಂಬ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸರ್, ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಆವಾಗ ಅವ್ರು ಏನಂದ್ರು ಗೊತ್ತಾ, ಸಮದ್ ನೀನೇನು ನನಗೆ ಬುದ್ಧಿ ಹೇಳೋದಕ್ಕೆ ಬಂದಿದೆಯಾ? ನನಗೆಲ್ಲ ಗೊತ್ತಪ್ಪ, ನನಗೆಲ್ಲ ಗೊತ್ತು, ನಾನು ಬದುಕಿರೋದೇ ಹೀಗೆ, ನಾನು ಮೊದಲಿಂದಲೂ ಹೀಗೆ, ನನಗೆಲ್ಲ ಗೊತ್ತು, ಯಾರು ನನ್ನ ಹೇಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತು. ಆದರೆ ನಾನು ಚೇಂಜ್ ಆಗಲ್ಲ. ಅವರು ಒಂದು ವೇಳೆ ನಾನು ದಡ್ರಂತ ತಿಳ್ಕೊಂಡಿದ್ದಾರೆ, ಅವರೇ ದಡ್ರು, ಆದರೆ ನನಗೆಲ್ಲ ಗೊತ್ತಿದೆ, ನಾನು ಚೇಂಜ್ ಆಗಲ್ಲ. ಇನ್ನು ಸ್ವಲ್ಪ ವರ್ಷ ಸರ್ವಿಸ್ ಇದೆ, ಸರ್ವಿಸ್ ಮುಗಿಸ್ಕೊಂಡು ನಾನು ಹೋಗಿಬಿಡ್ತೀನಿ ಅಂತ ಹೇಳಿದರು. ಅನಂತರ ಅವರ ರಿಟೈರ್ಮೆಂಟ್ ಆಯಿತು. ಅವರು ಕಾಲೇಜಿಗೆ ಬರ್ತಾ ಇದ್ದಂಥ ರೀತಿ ನೋಡಿದರೆ, ಜೀಪಲ್ಲಿ ಬರ್ತಾಯಿದ್ರು, ತುಂಬಿದಂಥ ಜೀಪ್, ಅದರಲ್ಲಿ ಜಾಗ ಇಲ್ಲದೆ ಇರ್ತಿದ್ರೆ ಆ ಜೀಪ್ ಹಿಂದುಗಡೆ ಒಂದು ಸ್ಟೆಪ್ ಇರುತ್ತಲ್ಲ, ಅದರಲ್ಲಿ ನಿಂತ್ಕೊಂಡು ಹೀಗೆ ಹಿಡ್ಕೊಂಡು ಅವ್ರು ಬರ್ತಾಯಿದ್ರು. ಕೆಲವೊಮ್ಮೆ ಬಾನೆಟ್ ಮೇಲೆ, ಜೀಪ್ನ ಬಾನೆಟ್ ಮೇಲೆ ಕೂತ್ಕೊಂಡು ಬಂದಿರೋದನ್ನು ಕೂಡ ನಾನು ನೋಡಿದ್ದೇನೆ. ಒಬ್ಬ ಗ್ರೀನ್ ಇಂಕ್ ಇರುವಂಥ ಗ್ರೇಡ್ 1 ಆಫೀಸರ್, ಪ್ರಿನ್ಸಿಪಲ್ ಆಗಿರುವಂಥ ವ್ಯಕ್ತಿ ಎಲ್ಲಿಯೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ ಬಾನೆಟ್ ಮೇಲೆ ಕೂತ್ಕೊಂಡು ಬರುವಂಥ. ಅಂದರೆ ಅಷ್ಟು ಸಿಂಪಲ್. ಮತ್ತು ಅವರ ಜೇಬಲ್ಲಿ ಯಾವಾಗಲೂ ದುಡ್ಡು ಇರ್ತಿತ್ತು. ಅವರನ್ನು ನಡೆದಾಡುವ ATM ಅಂತ ನಾವು ಕರಿತಾ ಇದ್ವಿ. ಅದು ಹೇಗೆ ಅಂತ ಹೇಳಿದರೆ, ನಾನು ಕೆಲವೊಮ್ಮೆ ನನಗೆ ದುಡ್ಡು ಬೇಕಾಗಿದ್ದಾಗ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ, ಸರ್ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಎಷ್ಟು ಬೇಕು ಅಂತ. ಈಗ ಜೇಬಿಗೆ ಕೈ ಹಾಕ್ತಾಯಿದ್ರು, ಜೇಬಿಗೆ ಕೈ ಹಾಕಿ ಕೇಳ್ತಾಯಿದ್ರು ಎಷ್ಟು ಬೇಕು ಅಂತ. ಆವಾಗ ನಾನು 5,000 ಅಂತ ಹೇಳಿದಾಗ, 5,000 ಅಷ್ಟೇನಾ, ನಾನು 5,000 ಅಂತ ತಿಳ್ಕೊಂಡಿದ್ದೆ ಅಂತ 50,000ದ ಒಂದು ಕಟ್ಟನ್ನು ತೆಗಿತಾಯಿದ್ರು. ಅಂದರೆ ಅವರು ಯಾವಾಗಲೂ ದುಡ್ಡು ಇಟ್ಟುಕೊಂಡೇ ಓಡಾಡೋರು. ಅಂದರೆ ಅವರಲ್ಲಿ ಹೃದಯ ವೈಶಾಲ್ಯತೆ ಮಾತ್ರ ತುಂಬ ಇತ್ತು. ಈ ತಳ್ವಾರ್ ಸರ್ ಬಾನೆಟ್ ಮೇಲೆ ಕೂತ್ಕೊಂಡು ಬರುವಂಥದ್ದು, ಅವರು ಯಾವುದೋ ಒಂದು ಡಾಕ್ಯುಮೆಂಟಿಗೆ ಸೈನ್ ಹಾಕಬೇಕಂತ ಹೇಳಿದರೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಸೈನ್ ಹಾಕಿ ಕೊಡ್ತಾಯಿದ್ರು. ಅದು ನಿಜವಾಗಿಯೂ ಗ್ರೇಟ್. ಅಂಥ ಪ್ರಿನ್ಸಿಪಲ್ಗಳನ್ನು ನನ್ನ ಲೈಫಲ್ಲಿ ಇನ್ನೊಮ್ಮೆ ನಾನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ಹತ್ತಿರದಿಂದ ನೋಡಿದವರು, ಅವರ ಬಗ್ಗೆ ತಿಳ್ಕೊಂಡವರು, ಅವರ ಊರಿನವರು, ಅವರ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಇವತ್ತಿಗೂ ಕೂಡ ಆ ತಳ್ವಾರ್ ಸರನ್ನು ನೆನೆಸ್ತಾ ಇರ್ತಾರೆ. ಆ ದೇವರು ಅವರಿಗೆ ಆಯುರಾರೋಗ್ಯವನ್ನು ನೀಡಲಿ ಅಂತೇಳಿ ನಾನು ಇಲ್ಲಿದ್ದುಕೊಂಡು ಆ ದೇವರಿಗೆ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.